ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇದೇ ಜೂನ್ 6ನೇ ತಾರೀಕು ನಮಗೆ ಸಾಕಷ್ಟು ದಿನಗಳಿಂದ ಗುರುಗಳು ಹೇಳ್ತಾ ಬಂದರೆ ಈ 5 ಗ್ರಹಗಳು ಒಂದೇ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾಗಿರುವಂಥ ಒಂದು ಕೆಡಕುಗಳಾಗ್ಬೋದು, ಸಂಕಟಗಳು ಬರಬಹುದು ನಮಗೆ. ಅದರ ಒಂದು ಪ್ರಯುಕ್ತ ವಿಶೇಷವಾಗಿರುವಂಥ ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ಕಾರ್ಯಕ್ರಮವನ್ನು ಗುರುಗಳ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿನ ಪಡೆದುಕೊಳ್ಳಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಗೆ ಕಳೆದ ಸಂಚಿಕೆಯಲ್ಲಿ ನೀವು ಅಷ್ಟದ್ರವ್ಯ ಮಹಾಗಣಪತಿ ಹೋಮ ಅಂತಂದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಈ ರಾಜಶ್ಯಾಮಲ ಯಾಗ ಅಂತಂದ್ರೆ ಏನು, ಇದನ್ನು ಕೂಡ ಅದೇ ದಿನ ನೀವು ಮಾಡ್ತಾ ಇದ್ದೀರಾ, ಜೂನ್ 6ನೇ ತಾರೀಕು. ಇದು ಯಾವ ರೀತಿ ನಡೆಯುತ್ತೆ, ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ, ಯಾಕಂದ್ರೆ ಈ ಹೆಸರುಗಳನ್ನೇ ನಾವು ಕೇಳಿರೋದಿಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಸರಿ, ಈಗ ಎಷ್ಟು ನಿಮಿಷ ಮಾತಾಡ್ಬೇಕು ತಾಯಿ? ನಾನು ಎಲ್ಲರಿಗೂ ಕೂಡ ಕಾತ್ರದಲ್ಲಿ ಇರ್ತಾರೆ ಗುರುಗಳೇ. 5ರಿಂದ 6 ನಿಮಿಷದಲ್ಲಿ ಅಷ್ಟೇ ಕಾಲಾವಕಾಶ. ಹೌದು, ಇದು ರಾಜಶ್ಯಾಮಲ ತಾಯಿ. ರಾಜ್ಯ ರಾಷ್ಟ್ರವನ್ನು ಜಗತ್ತನ್ನು ಮೀರಿರುವಂಥದ್ದು ಶಕ್ತಿ ಇದು. ಅದಕ್ಕಾಗಿ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 5 ನಿಮಿಷ ಅಂದರೆ ನಾನು ಏನು ಮಾತಾಡ್ತೀನೋ ಅದು ಗೊತ್ತಿಲ್ಲ, ನಿಮಗೆ ಎಷ್ಟು ತಲುಪುತ್ತೋ ಅದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವಳ ಪಾದ ಈ ಭೂಮಿನ ಆವರಿಸ್ಕೊಂಡಿದೆಯಂತೆ. ಅವಳ ಪಾದ ಭೂಮಿನ ಆವರಿಸ್ಕೊಂಡಿದೆ. ಇನ್ನು ಉಳಿದ ದೇಹ ಎಲ್ಲ ಇದೆ ನೋಡಿ. ಇನ್ನು ನಾನು ಹೇಗೆ ವರ್ಣನೆ ಮಾಡಬೇಕಾದ್ರೆ, ಈ ವಿಶೇಷವಾಗಿ ಈ ಹೋಮಕ್ಕೂ ಯಾಗಕ್ಕೂ ಡಿಫರೆನ್ಸ್ ಇದೆ. ಅದಕ್ಕೆ ಯಾವ ಆಗಮದ ಪ್ರಕಾರ ಮಾಡುತ್ತಾರೆ, ಪಾಂಚರಾತ್ರ ಆಗಮದ ಪ್ರಕಾರವೋ ಶೈವ ಆಗಮದ ಪ್ರಕಾರವೋ. ನೀವು ಶಿವಧನಸ್ಸು ಕೇಳಿದ್ದೀರಲ್ಲ, ಶಿವಧನಸ್ಸು ಕೇಳಿದ್ದೀರಿ. ವೈಷ್ಣವ ಧನಸ್ಸು ಸಾಧ್ಯವೇ ಇಲ್ಲ, ನೀವೇ ಇಲ್ಲ, ತುಂಬ ಜನ ಪಂಡಿತರಿಗೆ ಕೇಳಿರಲ್ಲ ಅದು ವೈಷ್ಣವ ಧನಸ್ಸು. ಅಂತಹ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಮಾತಾಡ್ತಾ ಹೊರಟ್ರೆ ಬಹುಶಃ ನಮಗೆ ಏನು ಕಾಣಿಸೋದು ಅಂತಂದರೆ, ಈ ಎಂಥ ಕಾಣಿಸೋದು, ಇನ್ನು ನಾನು ಹೆಂಗೆ ಇದರೆಲ್ಲ ವಿಶ್ಲೇಷಣೆ ಮಾಡೋದು, ಅಲ್ಲಿ ಏನು ಇಲ್ಲ ಅದನ್ನು ಕೇಳಿ ಏನು ಇದೆ ಅಂತ ನಾನು ಹೇಳಲಿಕ್ಕೆ ಒಂದು ಸಲ ಅದು ಸಣ್ಣದೊಂದು ಚುಟ್ಕ ನಿಮ್ಮ ಮುಂದೆ ಹೇಳ್ತೀನಿ. ಬಹುಶಃ ಇದರಲ್ಲಿ ನಾನು ಇದು ಹೇಳೋ ಹಾಗೆಲ್ಲ, ಆದರೂ ಕೂಡ ಹೇಳಬೇಕು. ಯಾಕೆ ಹೇಳಬೇಕು ಅಂತಂದರೆ, ಈ ಮನೆಯೆಲ್ಲ ಗುಡಿಸ್ತಿರಲ್ಲ, ಏನದು ಪೊರಕೆ, ಕಸಬರಕೆ. ಹೌದು, ಅದು ಎಲ್ಲ ಗುಡಿಸಿ ಆದಮೇಲೆ ನೀವೇನು ಮಾಡ್ತೀರಿ, ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀರಿ ಅದನ್ನು. ಒಂದು ಸಲ ನಾರದ ಬರ್ತಾನೆ. ನಾರದ ಬಂದು, ಪಾಪ ಮನೆಯೆಲ್ಲ ಕೆಲಸ ಮಾಡ್ತೀನಿ ನೀನು, ಆದರೂ ಮೂಲೆ ಸೇರ್ಕೊಂಡ್ಬಿಡ್ತೀಯ, ಕಸಬರಕೆಯೇ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕಸಬರಕೆನ ಮಾತಾಡಿಸ್ತಾನೆ. ಹಾಂ ಬರ್ತೀನಿ, ಎಲ್ಲಿಗೆ ಅಂತ ಹೇಳ್ತಾನೆ. ಸ್ವರ್ಗಕ್ಕೆ ಹೋಗೋಣ ಬಾ. ಓ ಹೌದಾ, ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂದರೆ ಇಷ್ಟೇ ಅರ್ಥ ಮಾಡ್ಕೋಬೇಕು. ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀಯ, ಅದ್ರ ಖುಷಿ ನೋಡು. ಅಲ್ಲಿ ಏನಿದೆ ಎಂತ ಇದೆ ಏನೂ ಕೇಳಲ್ಲ ಅದು. ಆ ಕಸಬರಕೆ ಅಂದರೆ ಸ್ವರ್ಗ ಅಂತ ಅದು ಗೊತ್ತಿದೆ. ಓಹೋ, ಸ್ವರ್ಗ ಅಂತ ಕೂಡಲೇ ಅಲ್ಲಿ ಏನೇನು ಇರ್ಬೋದು ಆ ಖುಷಿನೇ ಆಗಿರುತ್ತೆ. ಓ ಅಲ್ಲ, ಅದು ತಿಳ್ಕೊಂಡಿರ್ಬೇಕು. ಆ ಒಂದು ಮನಸ್ಥಿತಿಯಿಂದ ಮಾತಾಡುತ್ತೆ ಅಂತಂದರೆ ಆ ಒಂದು ಸ್ವರ್ಗದ ಬಗ್ಗೆ ಗೊತ್ತಿರಬೇಕು ಅದಕ್ಕೆ. ಸರಿ, ನಾಳೆ ಹೋಗೋಣ, ರೆಡಿ ಆಗೋ ಅಂತ ಹೇಳ್ತಾನೆ. ಆವಾಗ ನಾರದ ನಾಳೆ ಬರ್ತಾನೆ. ಈ ಕಸಬರಕೆ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲ ಆಭರಣ ಹಾಕ್ಕೊಂಡು ರೆಡಿ ಆಗಿರುತ್ತೆ. ಹೋಗೋಣ ಅಂತ ಕರೀತಾನೆ. ಸರಿ ಹೋಗೋಣ ಅಂತ ರೆಡಿ ಆಗ್ತಾರೆ. ಆ ಕಸಬರಕೆ ಅವಾಗ ಕೇಳುತ್ತೆ, ಅಲ್ಲ ಅಲ್ಲಿ ನನಗೆ ಕೆಲಸ ಸಿಗುತ್ತೆ ತಾನೇ ಕಸ ಗುಡಿಸೋದು? ದಡ್ಡ ಮುಂಡೆದೆ, ಅಲ್ಲಿ ಧೂಳು, ದುಷ್ಟಶಕ್ತಿಗಳು, ದಾರಿದ್ರ್ಯಗಳು, ನೀನು ಗುಡಿಸುವಂಥ ಕಸ ಯಾವುದಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾನಂತೆ. ಹಂಗಾದ್ರೆ ನಾನು ಬರಲ್ಲ ಅಂತನಂತೆ. ಹಾಗಾದ್ರೆ ನಾನು ಬರಲ್ಲ ಅಂತ ಹೇಳುತ್ತೆ. ಅದು ಅಂದರೆ ಕಸಬರಕೆ ಆ ಥರ ಕೆಲಸ, ಅದು ಮಾಡಲೇಬೇಕು ಅಂತ. ಒಳ್ಳೇದು ಅದು ಗೊತ್ತಾಗಲ್ಲ, ಎಂಥದ್ದು ಗೊತ್ತಿಲ್ಲ. ಬಹುಶಃ ನಿಮಗೂ ಕೂಡ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೊಳ್ತೇನೆ, ಬೇಕಾಗಿಲ್ಲ ನನಗೆ ಇಷ್ಟೇ ಸಾಕು ಅಂತಕ್ಕಂಥದ್ದು ಮನಸ್ಥಿತಿಗಳೇನಿರ್ತಾವೋ. ಯಾಕಂದರೆ ಇದಕ್ಕೆ ಲಿಂಕ್ ಆಗಲ್ಲ ಇದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ, ನಾರದ ಆ ಸ್ವರ್ಗ ಅಂದರೆ ಸ್ವರ್ಗದಲ್ಲಿ ಏನಿಲ್ಲ ಎಲ್ಲವೂ ಇದೆ. ಅಲ್ಲಿ ಏನಿಲ್ಲ ಅಂತಂದರೆ ಆನಂದಕ್ಕೆ ವಿರುದ್ಧವಾಗಿ ಇಲ್ಲ. ನಿಮಗೆ ಹಾಲು ಅದರ ಆಪೋಸಿಟ್ ವಿಷಯ ಹೇಳ್ಬಿಡ್ತೀರಿ ನೀವು, ಹಗಲು ಅದರ ಆಪೋಸಿಟ್ ರಾತ್ರಿ ಹೇಳ್ಬಿಡ್ತೀರಿ ನೀವು. ಎಲ್ಲವೂ ನೀವು ವಿರುದ್ಧ ಪದ ಸಿಗ್ತವೆ. ಆ ಆನಂದ ಅನ್ನೋ ಪದಕ್ಕೆ ನಿಮಗೆ ವಿರುದ್ಧ ಪದ ಸಿಗೋದಿಲ್ಲ. ಅಂತಹ ಆನಂದ ಬಿಟ್ಟರೆ, ಶಾಂತಿ ಬಿಟ್ಟರೆ, ಅಲ್ಲಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ನಗುಮಗದ ಸಂತೋಷ ಬಿಟ್ಟರೆ ದುಃಖಗಳಿಲ್ಲ ಅಲ್ಲಿ, ದಾರಿದ್ರ್ಯಗಳಿಲ್ಲ ಅಲ್ಲಿ, ನೋವುಗಳಿಲ್ಲ ಅಲ್ಲಿ, ಕಷ್ಟಗಳಿಲ್ಲ ಅಲ್ಲಿ. ಅದು ರಾಜಶ್ಯಾಮಲ.
ರಾಜಶ್ಯಾಮಲ ಅಂತಂದರೆ ನಿಮಗಿರ್ತಕ್ಕಂಥ ಯಾವ ನೋವೋ ಬಹುಶಃ ಯಾವುದ್ಯಾವುದೋ ಪ್ರಯತ್ನ ಪಟ್ಟು ನಾವು ಆಗಲಿಲ್ಲ ಅಂತಂದರೆ ಅಂಥದ್ದನ್ನು ಎಲ್ಲ ಪೂರ್ಣ ತೊಳೆದುಕೊಳ್ಳಲಿಕ್ಕೆ ಇರತಕ್ಕಂತಹದ್ದು ಮಹತ್ತರವಾಗಿರ್ತಕ್ಕಂತಹ ಯಾಗ ಅದು. ಎಷ್ಟೋ ಜನ ಅದಕ್ಕೆ ಸಂಬಂಧಪಟ್ಟದ್ದು ಹವಿಸ್ಸನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಮಂತ್ರಮುಗ್ಧರಾಗಿ ಮಾಡ್ತಕ್ಕಂಥದ್ದು, ಅಲ್ಲಿ ಈ ಒಂದು ವಿಶೇಷವಾಗಿ ಆ ಅರಿಶಿನ ಕೊಂಬನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಅದಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಸುಧಾ ಸಮುದ್ರಾಂತರುದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪ ದ್ರುಮಾಕಲ್ಪ ಕಾದಂಬ ಕಾಂತ ರವಾಸಪ್ರಿಯೇ ಕೃತ್ಯವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾದರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಾಮಲೋಲ ನಿಪ್ರಸರ್ಗಾಬದ್ಧ ಚೂರಿ ಸನಾತತ್ರಿಕೆ ಸಾನಮತ್ಪತ್ರಿಕೆ ಸರ್ವಮಂತ್ರಾತ್ಮಕೆ ಸರ್ವಯಂತ್ರಾತ್ಮಕೆ ಸರ್ವತಂತ್ರಾತ್ಮಕೆ ಸರ್ವಗಾನಾತ್ಮಕೆ ಸರ್ವಗಮ್ಯಾತ್ಮಕೆ ಸರ್ವಶಕ್ತ್ಯಾತ್ಮಕೆ ಸರ್ವಭಕ್ತ್ಯಾತ್ಮಕೆ ಸರ್ವವರ್ಣಾತ್ಮಕೆ ಪಾಹಿಮಾಂ 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 ಜಗತ್ತಾರಣ್ಯೇ ಜಗತ್ತಾರಣ್ಯ ಅಂದರೆ ಜಗತ್ತನ್ನು ಪರಿಪಾಲನೆ ಮಾಡ್ತಕ್ಕಂತಹ ಆ ರಾಜಶ್ಯಾಮಲ ಮೂಲ ಮಂತ್ರದೊಂದಿಗೆ ಮೂಲ ಗಾಯತ್ರಿಯೊಂದಿಗೆ ನಡೀತಾ ಇರತಕ್ಕಂಥ ಈ ಯಾಗ ವಿಶೇಷವಾಗಿರ್ತಕ್ಕಂತಹದ್ದು. ನಾನು ಒಂದು ಪದ ಬಹುಶಃ ಆಗಾಗ ಬಳಸ್ತಿರ್ತೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದ ಹಾಗೆ ಈ ರಾಜಶ್ಯಾಮಲ ಕೃಪೆ ಆಯಿತು ಅಂತಂದರೆ ಬಹುಶಃ ಇನ್ನೇನು ಯಾವುದು ಬಾಕಿ ಉಳಿದಿರಲ್ಲ. ನನ್ನ ಹತ್ರ ಕೆಲವರು ಬಂದಾಗ ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ ಸ್ವಾಮೀಜಿ, ತುಂಬ ತೃಪ್ತವಾಗಿದ್ದೇನೆ, ಚೆನ್ನಾಗಿದ್ದೇನೆ, ಬಹಳ ಖುಷಿಯಿಂದಿದ್ದೇನೆ ಸ್ವಾಮೀಜಿ, ನನಗೆ ಮನೆಯಲ್ಲಾಗಿರಬಹುದು, ಮನೆಯವರಿಂದಾಗಿರಬಹುದು, ಅಥವಾ ಮಡದಿ ಮಕ್ಕಳಿಂದ ಮೊಮ್ಮಕ್ಕಳು ಎಲ್ಲರ ಕಡೆಯಿಂದ ತುಂಬ ಚೆನ್ನಾಗಿದ್ದೇನೆ ಅಂತ ಹೇಳ್ತಕ್ಕಂಥವರು ಅಪಾಯಿಂಟ್ ತೊಗೊಂಡು ಬಂದಿರ್ತಾರೆ. ಮಾತಾಡಿಸಿ ಬಹುಶಃ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಗುರುಗಳೇ. ಬಹಳ ಚೆನ್ನಾಗಿ ನೀವು ಯಾವುದ್ಯಾವ ಚಾನಲ್ ಬರ್ತಾಯಿದ್ರೆ ನನಗೆ ಗೊತ್ತಿಲ್ಲ, ನಾನು ನೋಡಿರಲಿಲ್ಲ, ಯೂಟ್ಯೂಬಲ್ಲಿ ಅಷ್ಟೇ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಾನು ಹೇಳಿದೆ ಅವರಿಗೆ, ತಾಯಿ ನಾನು ETV ನ್ಯೂಸ್ ಅಂತ ಇತ್ತಲ್ಲ ಅಲ್ಲಿಂದಲೂ ಮಾಡ್ತಿದ್ದೇನೆ, ಅದೀಗ ನ್ಯೂಸ್ 18 ಅಂತ ಏನಾಗಿದೆ, ಮತ್ತು ಸುವರ್ಣ ಎಂಟರ್ಟೈನ್ಮೆಂಟ್ ಅದರಲ್ಲಿ 1 ವರ್ಷದ ಕಾಲ, ಆಮೇಲೆ TV5, ಆಮೇಲೆ BTV, ಪಬ್ಲಿಕ್ TV ಇದಕ್ಕೆಲ್ಲ ಹೋಗ್ತಾ ಇದ್ದೆ. ಆಗಾಗ ಮತ್ತು ಡಿಸ್ಕಷನ್ಗೆ ಹೋಗ್ತಿದ್ದೆ. ಯಾವಾಗ ನಾನು ಕಡಿಮೆ ಮಾಡಿದೆ ಅಂತಂದರೆ ಪೂರ್ಣವಾಗಿ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು ಈ ಕರೋನಾ ಬಂದ ಮೇಲೆ. ಅಂದರೆ ಜನ ತತ್ತರಿಸ್ತಾ ಇದ್ದಾರೆ, ಇವ್ರಿಗೆ ಏನಾದರೂ ಒಂದು ಅದ್ಭುತವಾಗಿರೋ ಕಂಡುಹಿಡಿದು ಕೊಡಬೇಕು ಅನ್ನೋವಾಗ 1354ರಲ್ಲಿ ಈ ತಾಳೆಗೆರಳಲ್ಲಿ ಮೆಸೇಜ್ ಕೊಟ್ಟಿದ್ದ. ಆ ತಾಳೆಗೆರಳ ಮೆಸೇಜನ್ನು ಈ ಮಿನಿಸ್ಟ್ರಿಗೆ ಮುಟ್ಟಿಸೋದರಲ್ಲೇ ನಾನು 3 ವರ್ಷ ಕಳೆದೋಯ್ತು. ಇವರಿಗೆಲ್ಲ ಕೊಟ್ಟು ಇದನ್ನು ಮೆಡಿಸಿನ್ ಮಾಡ್ತಕ್ಕಂಥದ್ದು ತಾಳೆಗೆರಳಲ್ಲಿ ಹೇಳಿದೆ. ಆವತ್ತು ಈ ರೋಗ ಇತ್ತು, ಕಸೂಚಿಕ ಅನ್ನೋದನ್ನು, ಆ ಕಸೂಚಿಗೆ ಇವತ್ತು ಕರೋನಾ ಆಗಿದೆ ಅನ್ನೋದನ್ನು ನಾನು ಯಾರ್ಯಾರಿಗೆ ಯಡಿಯೂರಪ್ಪಂಗೆ ತಲುಪಿಸೋ ತನಕ ತೊಗೊಂಡ್ರು, ಅವರೆಲ್ಲ ಶ್ರೀರಾಮುಲು ತೊಗೊಂಡ್ರು, ಈ ಮಿನಿಸ್ಟ್ರ್ ಯಾರ್ಯಾರು ಆರೋಗ್ಯ ಸಚಿವರಾಗಿ ಎಲ್ಲರಿಗೂ ಕೂಡ ತಲುಪಿಸಾಯ್ತು ಅದನ್ನು. ಆ ಸಂದರ್ಭದಲ್ಲಿ ನಾನು ಜನಸಂಪರ್ಕ ಯಾಕೆ ಅಂತಂದರೆ ಮೇಯ್ನ್ ಇಮ್ಮಿಡಿಯೇಟ್ ಅವರಿಗೆ ಮೆಡಿಸಿನ್ ಬೇಕಷ್ಟೇ. ಅದರಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕೊಡಲಿಕ್ಕೆ ಆ ವಾಟರ್ ಥೆರಪಿ, ಮಡ್ ಥೆರಪಿ, ಯಜ್ಞ ಥೆರಪಿ ಆ್ಯಂಡ್ 12 ಟೈಪ್ ಆಫ್ ಕಷಾಯ, ಇದನ್ನು ನಾನು ಆ ತಾಳೆಗರಿ ಇರೋದನ್ನು ಬಿಚ್ಚಿ ಅವರಿಗೆ ಕೊಡಬೇಕಾದ್ರೆ ಬಹುಶಃ ನನ್ನ ಮಾಧ್ಯಮದಿಂದ ಹೊರಗಿದ್ದೀನಿ ತಾಯಿ. ಹಾಗಾಗಿ ತುಂಬ ಜನರು ಸಂಕಷ್ಟಕ್ಕಿದ್ದಾಗ ನಾನು ಸ್ವಲ್ಪ ಇಂಡೆಪ್ತ್ ರಿಸರ್ಚ್ಗೆ ಇಳಿದು ಬಿಡ್ತೀನಿ, ಸಂಶೋಧನೆಗೆ ಇಳಿದು ಬಿಡ್ತೀನಿ. ಅದಕ್ಕಾಗಿ ನಾನು ದೂರ ಸರಿದಿದ್ದೀನಿ. ನಾನು ಈಗಲೂ ನಿಮ್ಮ ಹತ್ರ ರಾಶಿ ಹೇಳ್ಕೊಂಡು ಕೂತ್ಕೊಳ್ಳ, ರಾಶಿ ಹೇಳ್ಕೊಂಡು ಯಾರೋ ಖುಷಿಯಿಂದ ಇರೋ ಜೊತೆ ಇರೋಕ್ಕಾಗಲ್ವಲ್ಲ, ಎಲ್ಲರೂ ನೋವಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಡಾಕ್ಟರ್ಗಳೇ ಫೇಲ್ ಆಗ್ತಿದ್ದಾರಲ್ಲ ಯಾವ ಮೆಡಿಸಿನ್ ಕೊಡಬೇಕಂತ. ಅಂಥ ಸಂದರ್ಭ ಇನ್ನೇನಾದ್ರು ಇದೆಯಾ ಅಂತ ನೋಡೋಕ್ಕೆ ಹೋಗ್ಬೇಕಿನ ನನ್ನ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ನಾನು ಹೋಗ್ತಾ ಇರೋ ಕರೆಕ್ಟ್ ಅಲ್ಲ ಅದು. ಆಮೇಲೆ ಯಾರೋ ಒಂದು 10 ಜನಕ್ಕೆ ಇರ್ತಕ್ಕಂಥ ಪ್ರಾಣಕ್ಕೆ ಕಂಟಕ ಬಂದಿದೆ, ಪ್ರಾಣಕ್ಕೆ ಸಂಸ್ಕಾರ ಬಂದಿದೆ. ಅಂತಹ ದಿನಗಳಲ್ಲಿ ನಾನು ಹೊರಗೆ ಬಂದೆ. ಗೊತ್ತಿಲ್ಲ ಗುರುಗಳೇ, ನಾನು ನೋಡಿರಲಿಲ್ಲ, ಯೂಟ್ಯೂಬಲ್ಲಿ ಅಷ್ಟೇ ನೋಡಿ ಬಂದೆ. ತುಂಬ ಸಂತೋಷ ಆಯಿತು ಅಂತೇಳಿ ಅವರು ಸ್ವಲ್ಪ ಒಂದು ಹಣ್ಣು ಅಷ್ಟು ಕೊಟ್ಟು ಆಶೀರ್ವಾದಕ್ಕಾಗಿ ಬಂದಿರ್ತಾರೆ. ಅಂದರೆ ಆ ಎಮ್ಮ ತೃಪ್ತಿಯಾಗಿದ್ದಾಳೆ, ಆ ಎಮ್ಮ ಯಾವುದೋ ಕಷ್ಟವನ್ನು ಹೊತ್ಕೊಂಡು ಬರಲಿಲ್ಲ ಅನ್ನೋದು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಎಮ್ಮನ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಕೆ ರಾಜಶ್ಯಾಮಲಾ ದೇವಿ ಉಪಾಸಕಿ. ರಾಜಶ್ಯಾಮಲ ದೇವಿಯನ್ನು ಅಷ್ಟು ಚೆನ್ನಾಗಿ, ಬಹುಶಃ ನನಗೂ ಅಷ್ಟು ಮಂತ್ರಗಳು ಬರಲ್ಲ, ರಾಜಶ್ಯಾಮಲದು ಅಷ್ಟು ಆಕೆ ಹೇಳುತ್ತಾಳೆ. ನಾನು ವೇದ, ಆಕೆಗೆ ವೇದ ಬರಲ್ಲ, ನಂದು ವೇದ ಆಗಿರೋದನ್ನ ಸಬ್ಜೆಕ್ಟ್ ನಾನು ವೇದದ ರೂಪದಲ್ಲೇ ಹೊರಟೋಗ್ತಾನೆ. ಸ್ಪೀಡ್ ಇರುತ್ತೆ, ಅದು ಅತ್ಯಂತ ಫಾಸ್ಟ್ ಇರ್ತಕ್ಕಂಥದ್ದು, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಆದ್ದರಿಂದ ಏನೇ ಆಗಿದ್ದರೂ ಕೂಡ ಅಂತಹ ಯಾಗಗಳಲ್ಲಿ ಪಾಲ್ಗೊಳ್ತಕ್ಕಂತಹದ್ದು ಯೋಗಗಳೇ ಸರಿ. ನಮಗೆ ಯೋಗಗಳಿಲ್ಲ ಅಂದರೆ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅಂತಹ ರಾಜಶ್ಯಾಮಲ ಕೃಪೆಗೆ ನಾವು ಒಳಗಾಗ್ತೀನಿ ಅಂತಂದರೆ ಸದಾಕಾಲ ಅನ್ನ, ವಸ್ತ್ರ, ಪಶು ಸಂಪತ್ತು ಕೊಡುವವಳು, ಕೊಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವವಳು, ಕ್ಷಿಪ್ರದಲ್ಲಿ ನಾವು ಬೇಡದನ್ನು ಕೊಡ್ತಕ್ಕಂಥ ತಾಯಿ ಯಾರಾದಿದ್ದರೆ ಅದು ರಾಜಶ್ಯಾಮಲ. ರಾಜಶ್ಯಾಮಲ ಅಂದ ಕೂಡ ಅಲ್ಲಿ ಜ್ಞಾನವೂ ಇದೆ, ವಿಜ್ಞಾನವೂ ಇದೆ, ಸುಜ್ಞಾನವೂ ಇದೆ. ಅಂತಹದ್ದೇ ರಾಜಶ್ಯಾಮಲ ಇರ್ತಕ್ಕಂತಹದ್ದು. ನೀನೊಂದು ಲೀಡ್ರ್ ಆಗಬೇಕು, ಒಬ್ಬ ಕಮಾಂಡಿಂಗ್ ಆಗಬೇಕು, ಒಬ್ಬ ನಾಯಕನಾಗಬೇಕು ಅಂದರೆ ಅಲ್ಲಿ ಮುಂಚೂಣಿಸ್ತಿದ್ದು ನಾನು ಇರಬೇಕು ಅಂತಂದರೆ ರಾಜಶ್ಯಾಮಲನ ಆರಾಧಿಸ್ತಕ್ಕಂಥ ಪದ್ಧತಿ, ಆ ಹೋಮದ ಪದ್ಧತಿಯಲ್ಲೂ ಕೂಡ ಈ ಯಾಗದಲ್ಲಿ ಇರುತ್ತೆ. ಖಂಡಿತ ರಾಜಶ್ಯಾಮಲ ಯಾಗದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ರಾಜಶ್ಯಾಮಲ ಯಾಗದ ಕುರಿತಾಗಿ ಸಾಕಷ್ಟು ಮಾಹಿತಿನ ಇವತ್ತಿನ ವಿಡಿಯೋನಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಜೂನ್ 6ನೇ ತಾರೀಕು ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.